ಕಾಂಗ್ರೆಸ್ ಸ್ನೇಹಿತರ ಜೊತೆ ಸ್ನೇಹಾಚಾರ ಬಿಟ್ಟಿಲ್ಲ. ರಾಜಕೀಯ ಹೊರತಾಗಿಯೂ ಒಂದು ಜೀವನ ಇದೆ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಜನರ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲರೂ ಒಟ್ಟಾಗುತ್ತಿದ್ದೇವೆ. ನಾನು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಬೇಕು, ಎಲ್ಲರ ಜೊತೆಯಾಗಿ ಮುಂದಿನ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಎಂದು ಜಯಪ್ರಕಾಶ್ ಹೆಗ್ಡೆ ಹೇಳಿದರು. ಅವರು ಪಕ್ಷಕ್ಕೆ ಸೇರ್ಪಡೆಗೊಂಡ ಬಳಿಕ ಉಡುಪಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮಾತನಾಡಿದರು. ಚುನಾವಣೆಯಲ್ಲಿ ಗೆಲ್ಲಲು ಎಲ್ಲರೂ ಪ್ರಯತ್ನಿಸಬೇಕು. 2 ಜಿಲ್ಲೆಯ ಪದಾಧಿಕಾರಿಗಳನ್ನು ಒಟ್ಟು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು. ಟಿಕೆಟ್ ಯಾವಾಗ ಘೋಷಣೆಯಾಗುತ್ತೆ ಎಂಬುದನ್ನು ಪಕ್ಷದ ಮುಖಂಡರಿಗೆ ಕೇಳಬೇಕು. ನನಗೆ ಟಿಕೆಟ್ ಸಿಗುವ ಬಗ್ಗೆ ಸಿದ್ದರಾಮಯ್ಯ ಜೊತೆ ನಾನು ಯಾವುದೇ ಚರ್ಚೆ ಮಾಡಿಲ್ಲ. ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅನಾಥ ಮಕ್ಕಳ ಬಗ್ಗೆ ನಾನೊಂದು ವರದಿ ಕೊಟ್ಟಿದ್ದೇನೆ. ಅದನ್ನು ಅತಿ ಶೀಘ್ರ ಜಾರಿಗೆ ತರುವಂತೆ ಕೇಳಿದ್ದೇನೆ. ಸಂಪೂರ್ಣ ವರದಿಯನ್ನು ಜಾರಿಗೆ ತಂದರೆ ತುಂಬಾ ಸಂತೋಷ ಎಂದು ಹೇಳಿದರು. 7 ವರ್ಷದ ನಂತರ ಈ ಕಚೇರಿಗೆ ಪುನಃ ಬರ್ತಾ ಇದೆ. ಹಳೆ ಸ್ನೇಹಿತರು. ಅದರ ನಂತರ ಸಹ ನಾವು ಸಂಪರ್ಕದಲ್ಲೇ ಇತ್ತು. ನಾವು ಸ್ನೇಹಾಚಾರವನ್ನು ಬಿಡಲೇ ನಮಗೆ ಒಂದು ಬಹಳ ಪ್ರಮುಖವಾದಂಥ ಅಂಶ ಮನಸ್ಸಲ್ಲಿ ಇಟ್ಕೊಳ್ಬೇಕಾದ್ರೆ ರಾಜಕೀಯ ಹೊರತಾಗಿ ಒಂದು ಜೀವನ ಇದೆ ಅನ್ನೋದು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ನಾವೆಲ್ಲರೂ ಸ್ನೇಹಿತರಿಗೆ ಮುಂದುವರೆದಿದ್ದು, ದೂರವಾಣಿಯಲ್ಲಿ ಸಂಪರ್ಕ ಇತ್ತು. ಹಾಗೆ ಬೇರೆ ಬೇರೆ ಕೆಲಸಕ್ಕೆ ನಾವೆಲ್ಲ ಒಟ್ಟಾಗ್ತೇವೆ. ಮುಂದಿನ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಒಂದು ಸಂಘಟನೆಯನ್ನು, ಪಕ್ಷದ ಸಂಘಟನೆ ಅವರೊಟ್ಟಿಗೆ ಸೇರಿ ನಾನು ಮಾಡಬೇಕು. ಅವರೊಟ್ಟಿಗೆ ಪಕ್ಷ ಚುನಾವಣೆ ಎದುರಿಸುವಾಗ ಎಲ್ಲ ಒಟ್ಟು ಸೇರಿ ಕೆಲಸವನ್ನು ಮಾಡಬೇಕು. ಎಲ್ಲರ ಪ್ರಯತ್ನ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು. ಈಗ ಉಡುಪಿ ಮತ್ತು ಚಿಕ್ಕಮಗಳೂರು 2 ಜಿಲ್ಲೆ ಇರೋದರಿಂದ ಇಲ್ಲಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಒಟ್ಟು ಸೇರಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಮುಂದುವರಿಸ್ಕೊಂಡು ಅದು ಪಕ್ಷದ ಮುಖಂಡರು ಹೇಳಬೇಕು ಅಷ್ಟೇ. ನನಗೆ ಗೊತ್ತಿತ್ತು. ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ನಿನ್ನೆ ಬಂದಿದ್ರು, ಒಟ್ಟಿಗೆ ಇಬ್ಬರು ವೆಲ್ಕಮ್ ಯಾವ ಥರ ಮತ್ತು ಟಿಕೆಟ್ ಸಿಕ್ಕುವ ಭರವಸೆಯ ಬಗ್ಗೆ ಏನು ಹೇಳ್ತಾರೆ? ನಿನ್ನೆ ಟಿಕೆಟ್ ಸಿಕ್ಕುವ ಭರವಸೆ ಬಗ್ಗೆ ನಾವೇನು ಚರ್ಚೆ ಮಾಡಲಿಲ್ಲ. ಮುಂದಿನ ಯೋಜನೆಗಳನ್ನು, ಜಿಲ್ಲೆಗೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮೊನ್ನೆಯೂ ಬೆಂಗಳೂರಿನಲ್ಲಿ ಪಕ್ಷದ ಕಚೇರಿಯಲ್ಲಿ ನಾನು ಮಾತಾಡೋದು ಹೇಳಿದ್ದೆ. ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ. ಒಂದು ಡೀಮ್ಡ್ ಫಾರೆಸ್ಟ್ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಅಂತ ಜಾಯಿಂಟ್ಸಲ್ಲಿ. ಈ ಭಾಗದಲ್ಲಿ ಆದರೆ ರೈತರಿಗೆ ಸಹಾಯಕ್ಕೆ ಮತ್ತು ಮೀನುಗಾರರ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡಿಕೊಂಡು ನಮಗೆ ಕೇವಲ ಒಂದು ಭಾಗ ಅಲ್ಲ, ಅದರೊಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನಮ್ಮೊಟ್ಟಿಗಿದ್ದಾರಲ್ಲ, ನಾವೊಂದು ವರದಿಯನ್ನು ಕೂಡ ಅನಾಥ ಮಕ್ಕಳ ಬಗ್ಗೆ ಅದನ್ನು ಅತಿ ಶೀಘ್ರದಲ್ಲಿ ಜಾರಿಗೆ ತರಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಒಟ್ಟಾರೆ ಇಡೀ ವರದಿಯನ್ನು ತಂದರೆ ಇನ್ನೂ ಸಂತೋಷ. ಯಾಕಂದರೆ ಅನೇಕ ಹಿಂದುಳಿದ ಜಾತಿಯವರಿಗೆ ಅವರಿಗೆ ಪಟ್ಟಿಯಲ್ಲಿ ಇದ್ದದ್ದು ಗೊತ್ತಿಲ್ಲ, ನಮಗೆ ಮೀಸಲಾತಿ ಸಿಗ್ತದೆ ಅನ್ನೋದೇ ಗೊತ್ತಿಲ್ಲ. ಅದರಲ್ಲೂ ಸಹ ವೀರಶೈವ ಲಿಂಗಾಯತರಿಗೆ ನಾನು ಆ ಭಾಗದಲ್ಲಿ ಹೋಗಿದ್ದಾಗ ನೋಡಿದ್ದೆ, ನಮಗೆ ಮೀಸಲಾತಿ ಇಲ್ಲ ಅಂತ. ಅವ್ರಿಗೂ 3ರಲ್ಲಿ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಮತ್ತು ಕೆಲವು ಜಾತಿ, ಸಣ್ಣ ಪುಟ್ಟ ಜಾತಿಗಳು ಇದರಲ್ಲಿ ಪಟ್ಟಿಯಲ್ಲೇ ಇಲ್ಲ. ಈ ಒಂದು ಜಾತಿಯ ಸಮೀಕ್ಷೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ದರಿಂದ 54 ಪ್ರಶ್ನೆಗಳಿತ್ತು. ಅದರಲ್ಲಿ ಒಂದು ಪ್ರಶ್ನೆ ಜಾತಿಯ ಬಗ್ಗೆ ಕೇಳಿದ್ದಾರೆ. ಎಷ್ಟು ಜಾತಿಗಳು ಇನ್ನೂ ಮೀಸಲಾತಿಗೆ ಒಳಪಟ್ಟಿಲ್ಲ ಅನ್ನುವಂಥದ್ದು ಅದರಲ್ಲಿ ಗೊತ್ತಾಯಿತು. ಅದನ್ನು ಸೇರಿಸುವಂಥ ಪ್ರಯತ್ನ ನಮಗೆ ಭಾಳ ತೃಪ್ತಿಯನ್ನು ಕೊಡುವಂಥದ್ದು ಮಾಡಿದ ಕೆಲಸದಲ್ಲಿ. ಕೇವಲ ಸ್ಥಾನವನ್ನು ಅಲಂಕರಿಸೋದು ಮಾತ್ರ ಅಲ್ಲ, ಇದ್ದ ಅವಧಿಯಲ್ಲಿ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅನ್ನೋದು ಭಾಳ. ಅದರಲ್ಲಿ ಚರ್ಚೆ ಇದೆ, ಆದರೆ ಆಗಿದ್ದರೆ ಅದರಿಂದ ಲಾಭ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಮತ್ತು ಸರ್ಕಾರದ ತೀರ್ಮಾನಕ್ಕೆ ಬೇಕಂತ. ಎದುರಾಳಿ ಪಾರ್ಟಿದು ಅಭ್ಯರ್ಥಿ ಅನೌನ್ಸ್ ಆಗಿ ಮಾಡಿದ್ದಾರೆ. ಹೌದು, ನೋಡಿದೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ. ಈಗ ನಾವು ಚರ್ಚೆ ಮಾಡುವಂಥದ್ದು ಅಭ್ಯರ್ಥಿಯ ಆಯ್ಕೆ ಆದಮೇಲೆ ಕೆಲಸ ಮಾಡಬೇಕಂತ ಇಲ್ಲ, ಪಕ್ಷಕ್ಕೆ ಅಂತ ಪ್ರಾರಂಭ ಮಾಡ್ಬೋದು, ಅದನ್ನು ಮಾಡ್ತೀವಿ. ನಾವೇನು ಲೆಕ್ಕಾಚಾರ ಮಾಡೋದಿದ್ದು ಬಂಟಬಿಲ್ಲ ಜಾತಿ ಸಮೀಕರಣ ಚರ್ಚೆ ಯಾವಾಗಲೂ ಇದ್ದೇ ಇದೆ. ಈ ಚುನಾವಣೆಯಲ್ಲಿ ಎಷ್ಟು ಪಾತ್ರ ವಹಿಸಬಹುದು? ನಾವು ಜಾತಿ ಬಗ್ಗೆ ಚರ್ಚೆ ಮಾಡೋದು ಕಮ್ಮಿ
ಕಮ್ಮಿ ಮಾಡಿದಷ್ಟು ಸೌಹಾರ್ದಯುತವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು. ಬಿಜೆಪಿ ಸೇರಿದವರು ವಾಪಸ್ ಕಾಂಗ್ರೆಸ್ ಗೆಲ್ತಾರ ಅಥವಾ ಅಲ್ಲೇ ಇರ್ತಾರ? ಹೆಚ್ಚಿನವರು ವಾಪಸ್ ಬರ್ತಾರೆ. ಎಲ್ಲರನ್ನೂ ಒಂದೇ ಸರಿ ಕರ್ಕೊಂಡು ಬರ್ಲಿಕ್ಕೆ ಆಗ್ತದೆ ಅಂತ ನಾನು ಭಾವಿಸೋದಿಲ್ಲ. ಆದರೆ BJPಯಲ್ಲಿದ್ದರೂ ಅನೇಕ ಮಂದಿ ನನಗೆ ಸಹಾಯವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಅಲ್ಲಿಟ್ಕೊಂಡೆ ನಂಬಿಕೆ ಕೆಲವು ಸ್ಥಾನಗಳು ಸಿಕ್ಕಿದೆ ಒಟ್ಟಿಗೆ ಇದ್ದವರಿಗೆ ಪಕ್ಷದಲ್ಲಿ. ಅಲ್ಲ, ಸ್ಥಾನ ಗಳಿಸಿದ್ರೆ ಅವರ ರಾಜಕೀಯ ಭವಿಷ್ಯನ ಅವ್ರು ನೋಡ್ಕೊಳ್ತಾರೆ. ಅದರಿಂದ ನಾನು ಅವರಿಗೆ ಒತ್ತಡವನ್ನಾಗಿ ಬನ್ನಿ ಅಂತ ಹೇಳೋದು ಸರಿಯಾಗುವುದಿಲ್ಲ. ಆದರೆ ಅಲ್ಲಿ ಅನೇಕ ಮಂದಿ ನನ್ನೊಟ್ಟಿಗೆ ಬರ್ತೇನೆ ಅಂತ ಹೇಳಿದವರಿದ್ದಾರೆ ಎರಡೂ ಜಿಲ್ಲೆಯಲ್ಲಿ. ಅವ್ರನ್ನ ಕರ್ಕೊಂಡು ಮುಂದೆ ಹೋಗ್ತೇವೆ. ಯಾರು ಬರಬೇಕು ಒತ್ತಡವನ್ನು ಹಾಕುವಂಥದ್ದು ಅದರಿಂದನೇ ನಮ್ಮ ರಾಜಕೀಯ ಭವಿಷ್ಯ ಅಂತ ನಾನು ಭಾವಿಸೋದಿಲ್ಲ. ಅವರ ರಾಜಕೀಯ ಭವಿಷ್ಯ ನನ್ನಿಂದ ಅಂತ ನಾನು ಹೋಗಿ ಒಂದು ಇದೆಲ್ಲ ಇಲ್ಲಿ ಒಂದು ರೌಂಡ್ ತಿರುಗಾಟ ಮಾಡಿ ಚಿಕ್ಕಮಗಳೂರಿಗೆ. ಅಲ್ಲಿ 7 ಜನ ಅಭ್ಯರ್ಥಿಗಳ ಆಕಾಂಕ್ಷಿಗಳಿದ್ರು. ಎಲ್ಲ ಪಕ್ಷದಲ್ಲಿಯೂ ಅಭ್ಯರ್ಥಿಗಳ ಆಕಾಂಕ್ಷೆಗಳು ಜಾಸ್ತಿ ಇತ್ತು. ತೀರ್ಮಾನ ಹಿರಿಯ ಮುಖಂಡರಿಗೆ ಬಿಟ್ಟಂತೆ. ಅವರೇನು ತೀರ್ಮಾನ ಮಾಡ್ತಾರೋ ಅಂತಿಮ. ಶ್ರೀಜಿತ್ V4 ನ್ಯೂಸ್ ಉಡುಪಿ.